ಮಾಹಿತಿ ಹಕ್ಕು ಕಾಯ್ದೆಯ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸುವ ಪ್ರಕ್ರಿಯೆಯ ಬಗ್ಗೆ ನಿಮಗೆಷ್ಟು ಗೊತ್ತು? ಇದರ ಬಗ್ಗೆ ಕುರಿತಾದ ಸಂಪೂರ್ಣ ಮಾಹಿತಿ ಇಲ್ಲಿದೆ. ದೇಶದಲ್ಲಿ ಭ್ರಷ್ಟಾಚಾರವನ್ನ ತಡೆಗಟ್ಟಲು ಮಾಹಿತಿ ಹಕ್ಕು ಕಾಯ್ದೆಯನ್ನ ಸಂಸತ್ತು 2005ರಲ್ಲಿ ಜಾರಿಗೆ ತಂದಿತ್ತು. ಇದರ ಅಡಿಯಲ್ಲಿ ಸರ್ಕಾರಿ ಸಂಸ್ಥೆಗಳಲ್ಲಿ ಪಾರದರ್ಶಕತೆಯನ್ನ ತರುವುದಲ್ಲದೆ ಸರ್ಕಾರದ ಎಲ್ಲಾ ರೀತಿಯ ಮಾಹಿತಿ ಹಾಗೆ ಹೊಣೆಗಾರಿಕೆಯನ್ನ ಸೇರಿಸಲಾಗಿದೆ. ಸರ್ಕಾರದ ಕೆಲಸದಿಂದ ತೃಪ್ತರಾಗದವರು ಆನ್ಲೈನ್ ಮತ್ತು ಆಫ್ಲೈನ್ ನಲ್ಲೂ ಕೂಡ ಮಾಹಿತಿ ಹಕ್ಕಿಗಾಗಿ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಇದರಿಂದ ಸಾರ್ವಜನಿಕರಲ್ಲಿ ಜಾಗೃತಿ ಕೂಡ ಹೆಚ್ಚುತ್ತಾ ಇದೆ. ಆನ್ಲೈನ್ ನಲ್ಲಿ ಆರ್ಟಿಐ ಸಲ್ಲಿಸುವ ಸಂಪೂರ್ಣ ಪ್ರಕ್ರಿಯೆ ಇಲ್ಲಿದೆ. ಆರ್ಟಿಐ ಸಲ್ಲಿಸುವ ಜನರಿಗೆ ಕೆಲವು ಪ್ರಮುಖ ಷರತ್ತುಗಳು ಅನ್ವಯಿಸುತ್ತೆ. ಇದಕ್ಕಾಗಿ ಅಭ್ಯರ್ಥಿಯು ಭಾರತೀಯ ಪ್ರಜೆಯಾಗಿರುವಂತದ್ದು ಅತ್ಯಂತ ಅವಶ್ಯಕವಾಗಿದೆ. ಯಾವುದೇ ವಿಷಯದ ಬಗ್ಗೆ ಮಾಹಿತಿಯನ್ನ ಪಡೆಯಲು ಆರ್ಟಿಐ ಸಲ್ಲಿಸುವಾಗ ಎಲ್ಲಾ ಸಂಗತಿಗಳು ಮತ್ತು ಸಂಖ್ಯೆಗಳನ್ನ ಎಚ್ಚರಿಕೆಯಿಂದ ಬರೆಯಬೇಕಾಗುತ್ತೆ. ಅರ್ಜಿಯನ್ನ ಸಲ್ಲಿಸುವಾಗ ಶುಲ್ಕದ ರಶೀತಿಯನ್ನ ಲಗತ್ತಿಸಲು ಮರೆಯದಿರಿ. ಬಿಪಿಎಲ್ ಕಾರ್ಡ್ ಹೊಂದಿರುವವರು ಅದನ್ನ ಲಗತ್ತಿಸುವ ಮೂಲಕ ಶುಲ್ಕವನ್ನ ತಪ್ಪಿಸಬಹುದಾಗಿದೆ. ಯಾವುದೇ ಮಾಹಿತಿಯನ್ನ ನೀಡದೆಯೇ ನೀವು ಆರ್ಟಿಐ ಸಲ್ಲಿಸಬಹುದು. ಇದರ ಹೊರತಾಗಿ ನೀವು ಲಿಖಿತ ಉತ್ತರವನ್ನ ಸ್ವೀಕರಿಸಲು ಬಯಸುವ ವಿಳಾಸ ಕೂಡ ಸರಿಯಾಗಿ ಇರಬೇಕಾಗುತ್ತೆ. ಹಾಗಾದ್ರೆ ಆರ್ಟಿಐನ ಸಲ್ಲಿಸುವ ಪ್ರಕ್ರಿಯೆ ಹೀಗಿದೆ. ನೀವು ಆನ್ಲೈನ್ ಅಥವಾ ಆಫ್ಲೈನ್ ನಲ್ಲಿ ಆರ್ಟಿಐನ ಸಲ್ಲಿಸಬಹುದಾಗಿದೆ. ಆನ್ಲೈನ್ ನಲ್ಲಿ ಆರ್ಟಿಐ ಸಲ್ಲಿಸಲು ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ನಿಮ್ಮ ಇಮೇಲ್ ಐಡಿ ಮತ್ತು ಫೋನ್ ಸಂಖ್ಯೆಯನ್ನ ಇಲ್ಲಿ ನಮೂದಿಸಬೇಕು. ನಂತರ ನೀವೇ ನೋಂದಾಯಿಸಿ ಮತ್ತು ಆರ್ಟಿಐನ ಸಲ್ಲಿಸಿ. ಇದಲ್ಲದೆ ನೀವು ನೋಂದಣಿ ಇಲ್ಲದೆ ಕೂಡ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಇದಕ್ಕಾಗಿ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ನಂತರ ಫೈಲ್ ಆರ್ಟಿಐ ಕ್ಲಿಕ್ ಮಾಡಿ. ಇಲ್ಲಿ ಪ್ರಶ್ನೆಯನ್ನ ಬರೆದ ನಂತರ ಶುಲ್ಕ ಸ್ಲಿಪ್ ಅನ್ನ ಲಗತ್ತಿಸಿ ಆರ್ಟಿಐ ಫೈಲ್ ಮಾಡಿ. ಹಾಗೆ ಉತ್ತರಕ್ಕಾಗಿ 30 ದಿನಗಳ ಒಳಗೆ ಕಾಯಿರಿ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.